ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಕೆ, ಶ್ರೀ ಓಂಕಾರ. ಓಂ ಓಂ ಸಹನಾ ಭವತು, ಸಹನೋ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. Release both the hands and namaste everyone. Namaste sir. After the war, Ravana ಅಂದ್ರೆ ಸೋತು ಬಿದ್ದಿರ್ತಾನೆ. He'll be on the death bed. ಸೊ ಅವಾಗ ಶ್ರೀರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಸೊ ರಾವಣನಷ್ಟು ದೊಡ್ಡ ಭಕ್ತ ಯಾರೂ ಇಲ್ಲ, ಮತ್ತೆ ಅವನಲ್ಲಿ ಇರ್ತಕ್ಕಂಥ ರಾಜನೈತಿಕ ಜ್ಞಾನ ಇನ್ಯಾರಲ್ಲೂ ಇಲ್ಲ. ಸೊ ಅದಕ್ಕೆ ಯು ಗೋ ಅಪ್ರೋಚ್ ರಾವಣ and get some knowledge from him ಅಂತ. ಸೊ ಅದಕ್ಕೆ ಲಕ್ಷ್ಮಣ ಹೋಗ್ತಾನೆ. ರಾವಣ ಮಲಗಿರ್ತಾನೆ and he'll be on the war field. ಎಲ್ಲ ಕಡೆ ರಕ್ತ ಹರಿತಾ ಇರುತ್ತೆ and ಕಣ್ಣು ಮುಚ್ಚಿರ್ತಾನೆ ರಾವಣ. ಅವನ ತಲೆ ಹತ್ರ ನಿಂತು ಅವನು ಲೈಕ್ ಇನ್ ಅ ಕಮಾಂಡಿಂಗ್ ವಾಯ್ಸ್ ರಾವಣನಿಗೆ ಹೇಳ್ತಾನೆ, ರಾವಣ ಅಂತ ಕರೆದು ಆನಂತರ ಅವನಿಗೆ ಹೇಳ್ತಾನೆ, ನನಗೆ ರಾಜವಿದ್ಯೆಯನ್ನ ಕಳಿಸು ಅಂತ. ಅದಕ್ಕೆ ರಾವಣ ಕಣ್ತೆರೆದು ನೋಡಿ ಲಕ್ಷ್ಮಣನಿಗೆ ಮತ್ತೆ ಕಣ್ಣನ್ನ ಮುಚ್ಚುತ್ತಾನೆ. 1-2 ಸಲ ಈತ ಫೋರ್ಸ್ ಮಾಡ್ತಾನೆ. ಆಮೇಲೆ ಯಾವಾಗ ರಾವಣ ಕಣ್ ತೆಗಿಯಲ್ವೋ ಮತ್ತೆ ಶ್ರೀರಾಮಚಂದ್ರನ ಹತ್ರ ಬಂದ್ಬಿಟ್ಟು ರಾಮನ ಹತ್ರ ಹೇಳ್ತಾನೆ, ನೋಡಪ್ಪ ಅವನು ಕಣ್ ತೆಗಿತಾ ಇಲ್ಲ. ಅದಕ್ಕೆ ರಾಮ ಕೇಳ್ತಾನೆ, ನೀನು ಎಲ್ಲಿ ನಿಂತಿದ್ದೆ ಅಂತ. ಸೊ ಆಗ ಲಕ್ಷ್ಮಣ ಹೇಳ್ತಾನೆ, ಅವನ ತಲೆ ಹತ್ತಿರ ನಾನು ನಿಂತಿದ್ದೆ, ತಲೆ ಹತ್ತಿರ ನಿಂತ್ಕೊಂಡು ನಾನು ಕೇಳಿದೆ ಅಂತ. ಹಾಗೆ ಅಲ್ಲ ಕೇಳೋದು. ಸೊ ವೆನ್ ಯು ಆರ್ ಆಸ್ಕಿಂಗ್ ಸಮಥಿಂಗ್ ಫ್ರಮ್ ಯುವರ್ ಗುರುಜಿ, ಯು ಹ್ಯಾವ್ ಟು ಸ್ಟ್ಯಾಂಡ್ ನಿಯರ್ ಹಿಸ್ ಫೀಟ್ ಅಂತ ಹೇಳ್ಬಿಟ್ಟು ಈತ ಏನ್ ಮಾಡ್ತಾನೆ ಅಂತಂದ್ರೆ, ಬಾ ಅಂತ ರಾಮ ಲಕ್ಷ್ಮಣನಿಗೆ ಕರ್ಕೊಂಡು ಹೋಗ್ಬಿಟ್ಟು ರಾವಣನ ಪಾದವನ್ನ ಮುಟ್ಟಿ ರಾವಣನಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ದಶರಥನಂದನ ಶ್ರೀರಾಮ ಮತ್ತೆ ದಶರಥನಂದನ ಶ್ರೀ ಲಕ್ಷ್ಮಣ ಬಂದಿದ್ದಾರೆ ರಾವಣೇಶ್ವರನ ಹತ್ರ. ಸೊ ಅವನ ಹತ್ತಿರ ಜ್ಞಾನವನ್ನ ತಿಳಿದುಕೊಳ್ಳೋದಕ್ಕೆ, ರಾಜನೀತಿಯನ್ನ ತಿಳಿದುಕೊಳ್ಳೋದಕ್ಕೆ ಅಂತ ಹೇಳಿದ್ದಾಗ ಆಗ ರಾವಣ ಕಣ್ತೆರೆದು ಸೊ ಹಿ ಗಿವ್ಸ್ ಜ್ಞಾನ ಅಥವಾ ರಾಜನೀತಿಯ ಜ್ಞಾನ. ಸೊ ಅದರಲ್ಲಿ ಒಂದು ಸುಮಾರು ಪಾಯಿಂಟ್ಸ್ ಅನ್ನ ಹೇಳ್ತಾನೆ. ಓಕೆ, ಅದರಲ್ಲಿ ಆತ ಇಂಪಾರ್ಟೆಂಟ್ ಹೇಳ್ತಾನೆ ಏನಂತಂದ್ರೆ, ಮೊದಲನೇ ಪಾಯಿಂಟು, ಹಿತಶತ್ರು ಮತ್ತೆ ಹಿತಮಿತ್ರನನ್ನ ಯು ಹ್ಯಾವ್ ಟು ಫೈಂಡ್ ಔಟ್ ಫಸ್ಟ್. ಹಿತಶತ್ರು ಯಾರು ಮತ್ತೆ ಹಿತಮಿತ್ರ ಯಾರು ಅಂತ. ಅದು ಮೊದಲನೇ ಪಾಯಿಂಟ್. ಆಮೇಲೆ ಆತ ಹೇಳ್ತಾನೆ, ಎಲ್ಲರಲ್ಲೂ ವಿಶೇಷತೆಯನ್ನ ನೋಡಬೇಕು. ಎಲ್ಲರಲ್ಲೂ ಏನ್ ನೋಡ್ಬೇಕು? ವಿಶೇಷತೆ, ಸ್ಪೆಷಾಲಿಟೀಸ್. ಓಕೆ. ಆಮೇಲೆ ಆತ ಹೇಳ್ತಾನೆ, ಎನಿಮೀಸ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಿದೆ ನಾನು. ಸೊ ಪ್ಲೀಸ್ ಡು ನಾಟ್ ಅಂಡರ್ ಎಸ್ಟಿಮೇಟ್ ಯುವರ್ ಎನಿಮಿ. ಯಾರೇ ಇರ್ಲಿ, ಅವ್ರ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ಲಿ, ರಥದ ಮೇಲೆ ಇರ್ಲಿ, ಕುದುರೆ ಮೇಲೆ ಇರ್ಲಿ, ಹೇಗೆ ಇರ್ಲಿ, ಯಾರನ್ನು ಸಹ ಅಂಡರ್ ಎಸ್ಟಿಮೇಟ್ ಮಾಡಕೂಡದು. ನೆಕ್ಸ್ಟ್, ನಿನ್ನಲ್ಲಿರ್ತಕ್ಕಂಥ ವೀಕ್ನೆಸ್ ಯಾರಿಗೂ ಸಹ ಡಿಸ್ಕ್ಲೋಸ್ ಮಾಡಬಾರ್ದು. ನಿಮ್ಮ ಬೆಸ್ಟ್ ಫ್ರೆಂಡಿಗಾಗ್ಲಿ, ರಿಲೇಷನ್ಸ್ ಆಗಲಿ,
ಅಣ್ಣ ತಮ್ಮಂದಿರಿಗಾಗ್ಲಿ ಯಾರಿಗೆ ಆಗಲಿ ನಿಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ಅದನ್ನ ಹೇಳಬಾರದು. ಓಕೆ, ಎಸ್, ಯಾಕೆ ಹೇಳಿ? ವಿಭೀಷಣನಿಗೆ ಈತನ ವೀಕ್ನೆಸ್ ಗೊತ್ತಿರುತ್ತಲ್ವಾ? ಎಲ್ಲಾ ಸೀಕ್ರೆಟ್ಸ್ ಗೊತ್ತಿರತ್ತೆ ವಿಭೀಷಣಿಗೆ. ಸೀಕ್ರೆಟ್ ಗೊತ್ತಿರತ್ತೆ. ಆತ ಶ್ರೀರಾಮನಿಗೆ ಎಲ್ಲ ಹೇಳ್ತಾನೆ. ಯಾಕೆ ಹೇಳ್ಬಾರ್ದಣ್ಣ? Do not disclose the weakness or your weakness to anyone, whether it is friend or relations. ಆಮೇಲೆ do not disregard the advice given by ನಿಮ್ಮ ಗುರು ಆಗ್ಲಿ, ಅಂದ್ರೆ ಸೈಂಟ್ಸ್ ಆಗ್ಲಿ, ನಿಮ್ಮ ಹಿರಿಯರು ಆಗ್ಲಿ, ನಿಮ್ಮ ಸಂಬಂಧಿಗಳಾಗ್ಲಿ, ವಿಶೇಷವಾಗಿ ನಿಮ್ಮ ಹತ್ತಿರದ ಸಂಬಂಧಿ ಅಂದ್ರೆ ಹೆಂಡತಿ ಆಗ್ಲಿ, ಗಂಡನಾಗ್ಲಿ, ಅಥವಾ ನಿಮ್ಮ ತಂದೆ ತಾಯಿ ಆಗ್ಲಿ, ಅಣ್ಣ ತಮ್ಮ ಆಗ್ಲಿ, ಯಾರ್ಯಾರು ವೆಲ್ ವಿಷರ್ಸ್ ಇರ್ತಾರೆ ಅವರ ಅಡ್ವೈಸ್ಗಳನ್ನ ಡಿಸ್ರಿಗಾರ್ಡ್ ಮಾಡಬೇಡಿ. ಆನಂತರ ಹೇಳ್ತಾನೆ, ಅಹಂಕಾರ ಇರಕೂಡದು. ಡೋಂಟ್ ಹ್ಯಾವ್ ಈಗೋ. ಈಗೋ ಹ್ಯಾಸ್ ಇಟ್ಸ್ ಓನ್ ಫಾಲ್. ಈಗೋ ಒಂದಲ್ಲ ಒಂದಿನ ಬೀಳತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ, ಅಂದ್ರೆ ಇದು ಕೆಲವು ಪಾಯಿಂಟ್ಸ್ ವಾಟ್ ರಾವಣ explains to Sri Rama. And a second point, one sorry, I am noting down only second point I missed out. And can you please? Second point. Second point ಅಲ್ಲಿ don't underestimate your enemy. ಅದಾ? ಅದಕ್ಕಿಂತ ಮೊದಲು ಅಂದ್ರೆ ಏನಾದ್ರೂ ಒಳ್ಳೇದನ್ನ ಕಂಡುಕೋಬೇಕು. ಎಲ್ಲರಲ್ಲೂ ಒಳ್ಳೆಯದನ್ನ ನೋಡಿ, ವಿಶೇಷತೆಗಳನ್ನ ನೋಡಿ. ಹಿತ ಶತ್ರು ಹಿತ ಮಿತ್ರ ಸರ್, ಸೆಕೆಂಡ್ ಪಾಯಿಂಟ್ ಅಲ್ವಾ ಸರ್ ಅದು? ಹಿತ ಶತ್ರು ಹಿತ ಮಿತ್ರ ಐಡೆಂಟಿಫೈ ಮಾಡೋದು ಮೊದಲನೇ ಪಾಯಿಂಟ್. ಓಕೆ ಸರ್, ಓಕೆ. ಮೊದಲನೇ ಪಾಯಿಂಟ್, ನಿಮ್ಮ ಹಿತ ಶತ್ರು ಮತ್ತೆ ಹಿತ ಮಿತ್ರನನ್ನ ಐಡೆಂಟಿಫೈ ಮಾಡಿ. ಜೀವನ ಹೇಗೆ ನಡೆಸುವ ಅಂತ ಕಲೆಯನ್ನ ರಾವಣನ ಹತ್ರ ಶ್ರೀರಾಮ ರಾವಣ ಡೆತ್ ಬೆಡ್ ಅಲ್ಲಿ ಇದ್ದಾಗ ತೆಗೆದುಕೊಳ್ಳುತ್ತಾನೆ. ಓಕೆ, ಸೊ ದಟ್ ಈಸ್ ಅ ಥಿಂಗ್. ಸೊ ವಿ ಹ್ಯಾವ್ ಟು ಲರ್ನ್ ಅ ಲಾಟ್ ಅಲ್ವಾ ಫ್ರಮ್ ಏನ್ ನಡೀತಾ ಇದೆ, ಲೈಕ್ ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಲರ್ನ್. ಎಲ್ಲರ ಹತ್ತಿರನು ವಿ ಹ್ಯಾವ್ ಟು ಲರ್ನ್ ಸಮಥಿಂಗ್ ಆರ್ ದ ಅದರ್ ಇಸ್ ದೇರ್ ಇನ್ ಎವ್ರಿ ಒನ್. ಸೊ ನಾವು ಅದರಿಂದ ಕಲಿಯತಕ್ಕದ್ದು ಬಹಳಷ್ಟು ಇರುತ್ತೆ. ಅಂಡ್ ಇನ್ನೊಂದು ನಾವು ಕಲ್ತ್ವಿ ಇಲ್ಲಿ ಅಂತಂದ್ರೆ, ನೀವು ನೋಡಿದ್ರಿ ಈಗ ಲಕ್ಷ್ಮಣ ಏನ್ ಮಾಡಿದ, ಅವನ ತಲೆ ಹತ್ತಿರ ಹೋಗಿ ನಿಂತ. ಸೊ ತಲೆ ಹತ್ತಿರ ಹೋದ ಅರ್ಥ ಏನ್ ಹೇಳಿ? ಅಹಂಕಾರ. ಯಾರಿಗೆ ವಿದ್ಯೆ ಬೇಕು ಆತ ಅಹಂಕಾರದಿಂದ ಬಂದರೆ ಆತನಿಗೆ ಯಾರು ಸಹ ಹೇಳಿಕೊಡುವುದಿಲ್ಲ. ಓಕೆ, ನಿರಹಂಕಾರಿಯಾದವನಿಗೆ ಮಾತ್ರ ವಿದ್ಯೆ ಕೊಡತಕ್ಕದ್ದು. ಸೊ ಹಾಗಾಗಿ ಈತ ಲೈಕ್ ದುರ್ಯೋಧನ ಸರ್, ದುರ್ಯೋಧನ and ಕೃಷ್ಣ. absolutely right. ಸೊ ಹಾಗೆ, ಸೊ that is the most important thing we have to learn. So many things are there from history we have to learn. Okay, so history ಇರೋದು ನಮ್ಮೆಲ್ಲರಿಗೂ, ಯಾರಿಗೆ? ನಮ್ಮ ಒಳ್ಳೆಯದಕ್ಕೆ, ನಮ್ಮ ಒಳ್ಳೆತಿಗಾಗಿ. ರಾಮ ಆಫ್ಟರ್ ಡಿಫೀಟಿಂಗ್ ರಾವಣ ಗೋಸ್ ಬ್ಯಾಕ್ ಟು ಅಯೋಧ್ಯ. ಅವಾಗ ಸಹ ಅವರ ತಾಯಿ ಹೇಳ್ತಾರೆ, ಯು ಹ್ಯಾವ್ ಡಿಫಿಟೆಡ್ ಲಂಕೇಶ್ವರ ಅಂದಾಗ, ದೇರ್ ಆಲ್ಸೋ ಹಿ ಸ್ಪೀಕ್ಸ್ ವೆರಿ ಹಂಬ್ಲಿ. He doesn't say that he has killed Ravana. I think you must be knowing it. Okay, ರಾವಣನ ಕೊಂದೆ ಅಂತ ಆತ ಹೇಳಲ್ಲ. ರಾವಣನಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ನಾನು ಕೊಂದೆ ಅಂತಾನೆ. ಯಾರೋ? ಶ್ರೀರಾಮ. ಹೌದು. Okay, he doesn't say that he won against Ravana. He doesn't say he killed Ravana. He says ರಾವಣನಲ್ಲಿರ್ತಕ್ಕಂಥ ಅಹಂಕಾರವನ್ನ ನಾನು ಕೊಂದೆ. I did not kill the person Ravana. So that humbleness ನೋಡಿ ಅವರಲ್ಲಿರೋದು. So that is what we have to note. So many points are there which we have to learn. So these great epics
ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ, ದೀಸ್ ಟೀಚರ್ಸ್ ಅಲಾಟ್. ಅದರಲ್ಲಿ ನಾವು ಕಲಿಬೇಕು, ಅದರಲ್ಲಿ ಕಲ್ತರೇನೆ ನಮಗೆ ಅಂದ್ರೆ ನಾವು ಉದ್ಧಾರ ಆಗೋದು. ಸೊ ವಿ ಹ್ಯಾವ್ ಟು ಲರ್ನ್ ಪ್ಲೆಂಟಿ ಆಫ್ ಥಿಂಗ್ಸ್. ಓಕೆ, ಸೊ And in ಆತ that case, when Ravana was so much elevated person, when ಅವನಿಗೆ ಈಗೋ ಇರಬಾರ್ದು ಅಥವಾ ಇನ್ನೇನು ಇರಬಾರ್ದು ನನ್ಗೆ ಗೊತ್ತಿದ್ರು ಕೂಡ he couldn't control, you mean ಅಣ್ಣ? mean when he was fighting against Rama, ಅವಾಗ ಅದೆಲ್ಲ ನೆನಪಿಗೆ ಬರ್ಲಿಲ್ಲ ಅಂತನಾ? there is a secret there, ಅಕ್ಕ. ಓಕೆ, ರಾವಣ, ಸಿ ಅಗೇನ್ ಹಿಯರ್ ರಾಮಾಯಣದಲ್ಲಿ one question goes like this: whether Rama, okay, before going there, ನೀವು ಹೇಳಿದ ಪಾಯಿಂಟಿಗೆ before going there, I will tell you about what Rama told his mother Kausalya. ಅಯೋಧ್ಯೆಗೆ ವಾಪಸ್ ಆದಾಗ ರಾಮನಿಗೆ ತಾಯಿ ಕೌಸಲ್ಯ ಕೇಳಿದಳು, ರಾವಣನನ್ನು ಕೊಂದೆಯಾ? ಓಕೆ, ಆಗ ರಾಮ ಹೇಳ್ತಾನೆ ಸುಂದರವಾದ ಉತ್ತರ: ಮಹಾಜ್ಞಾನಿ, ಮಹಾಪ್ರತಾಪಿ, ಮಹಾಬಲಶಾಲಿ, ಅಖಂಡ ಪಂಡಿತ, ಮಹಾನ್ ಶಿವಭಕ್ತ, 4 ವೇದಗಳ ಜ್ಞಾನಿ, ಶಿವ ತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ, ಅವನನ್ನು ನಾನು ಕೊಂದಿತು. ಏನ್ ಹೇಳ್ತಾನೆ? ಅವನನ್ನು ನಾನು ಕೊಂದಿತು. ಅಂದ್ರೆ the ego in him killed him. I did not kill ರಾವಣ. ಅವನನ್ನು ಅವನೇ ಕೊಂದ್ಕೊಂಡಂಗಾಯ್ತು ಈಗೋ ಇಂದ. ಅರ್ಥ ಆಯ್ತಾ? ನಾನು ಎಂಬ ಅಹಂಕಾರ. ಹೌದು ಸರ್. Yes, absolutely right. ನಾನು ಎಂಬುವ ಅಹಂಕಾರ ಅವನನ್ನ ಕೊಂದಿತು, ನಾನು ಅವನನ್ನ ಕೊಲ್ಲಲಿಲ್ಲ. You want me to tell once again? Yes sir. Got it, Okay. Anna. Rama did not kill, but Nanu means ego killed him. Ego. Yes, ಮಹಾಜ್ಞಾನಿ, ಮಹಾಪ್ರತಾಪಿ, ಮಹಾಬಲಶಾಲಿ, ಅಖಂಡ ಪಂಡಿತ, ಮಹಾನ್ ಶಿವಭಕ್ತ, 4 ವೇದಗಳ ಜ್ಞಾನಿ, ಶಿವ ತಾಂಡವ ಸ್ತೋತ್ರದ ರಚನಾಕಾರ ಲಂಕೇಶನನ್ನು ನಾನು ಕೊಲ್ಲಲಿಲ್ಲ, ಅವನನ್ನು ನಾನು ಕೊಂದಿತು. ದಟ್ ಮೀನ್ಸ್ ಅವನಲ್ಲಿ ಇರ್ತಕ್ಕಂಥ ಈಗೋ ಅವನನ್ನ ಕೊಂದಿತು. ಗಾಟ್ ಇಟ್? Yes sir, got it sir. So this is what we have to learn. Now coming back to ರಾಮ ಮತ್ತೆ ರಾವಣ. ರಾಮ ಅವನಿಗೆ ಅಂದ್ರೆ ಯಾವಾಗ ದಶರಥ ಹೇಳ್ತಾನೆ ಕೈಕೇಯಿ ಮಾತನ್ನ ಕೇಳಿ that he is supposed to go to ವನವಾಸ, he doesn't feel bad. ಸ್ಥಿತ ಪ್ರಜ್ಞನಾದ ಶ್ರೀರಾಮ ತಂದೆ ದಶರಥ ಏನು ಹೇಳ್ತಾನೆ ಕೇಳಿ ಆ ನಂತರ ಆತ ಕಾಡಿಗೆ ಹೊರಡ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಕಾಡಿಗೆ ಹೊರಡ್ಬೇಕಾಗತ್ತೆ. ಸೀತೆಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಸೀತೆ ಸೇಸ್ ಐ ವಿಲ್ ಆಲ್ಸೋ ಕಮ್ ಅಂತ. ಲಕ್ಷ್ಮಣ ವಿಲ್ ಟೆಲ್ ಐ ಆಲ್ಸೋ ವಿಲ್ ಕಮ್ ಅಂತ ಹೇಳ್ಬಿಟ್ಟು ದೇ ಆಲ್ ಸ್ಟಾರ್ಟ್. ನಾವು ಈಗ ಇಲ್ಲಿ ಮೈನ್ ಪಾಯಿಂಟ್ಸ್ ನೋಟ್ ಮಾಡ್ಬೇಕಾಗಿರೋದನ್ನ ದಯವಿಟ್ಟು ಗಮನವಿಟ್ಟು ಕೇಳಬೇಕೆಲ್ಲರೂ. ಓಕೆ, ಸೊ ಅವರು ಹೊರಡ್ತಾರೆ. ಭರತ ಇಸ್ ನಾಟ್ ದೇರ್. ಶತ್ರುಘ್ನನಿಗೆ ರಾಮ ಹೇಳ್ತಾನೆ ತಂದೆ ತಾಯಿ ಎಲ್ಲರನ್ನ ನೋಡಿಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಈತ ಕಾಡಿಗೆ ಹೊರಡ್ತಾನೆ. ಸೊ ರಾಮ ಮತ್ತೆ ಸೀತೆ ಮದುವೆ ಆದ ನಂತರ ಮನೆಗೆ ಹೋಗಿದ್ದು ಒಂದೇ ದಿನ ಇದ್ದಿದ್ದು. ಆ ನಂತರ ಎಲ್ಲಿಗೆ ಹೋದ್ರು? ಕಾಡಿಗೆ. ಡು ಯು ಥಿಂಕ್ ದೇ ಸಫರ್ಡ್ ಇನ್ ದ ಕಾಡು? ಫಾರೆಸ್ಟ್ ಅಲ್ಲಿ ಸಫರ್ ಮಾಡಿದ್ರ? ಇಲ್ಲ ಸರ್. Only last 2 ಆದರೆ years. ನಿಮ್ಮ ಸೀರಿಯಲ್ ಅಲ್ಲಿ ಮತ್ತೆ ಅದ್ರಲ್ಲಿ ಇದ್ರಲ್ಲಿ ಪೋರ್ಟ್ರೇ ಮಾಡ್ತಾರೆ ಏನಂತ, ದಟ್ ದೇವರ್ ಕ್ರೈಯಿಂಗ್, ದೇವರ್ ದಿಸ್ ಥಿಂಗ್, ಅಂದ್ರೆ ಏನದು ಬೇಜಾರ್ ಮಾಡ್ಕೊಂಡ್ರು ಅಂತ. ಸೊ ಆಕ್ಚುಲಿ ರಾಮ ಮತ್ತೆ ಸೀತೆ ಏನಮ್ಮ ಅಲ್ಲ, ವನದಲ್ಲಿ ಕಷ್ಟ ಪಡ್ತಿದ್ರು ಅಂತ ತೋರಿಸ್ತಾರೆ ಸರ್. ಬಟ್ ಅದೇ ಅವರು ಕಷ್ಟ ಪಡ್ಲಿಲ್ಲ. ಅವರು ಹೋದರು ಸೀದಾ ಚಿತ್ರಕೂಟ ಅರಣ್ಯದಲ್ಲಿ ಆಶ್ರಮವನ್ನ ಕಟ್ಟಿಸ್ಕೊಟ್ರು. ಅಲ್ಲಿರೋರು ಅಲ್ಲಿ ಆರಾಮವಾಗಿದ್ರು. ಫ್ರೆಶ್ ಏರ್ ಇತ್ತು. ರೆಸ್ಪಾನ್ಸಿಬಿಲಿಟಿ ಏನಾದ್ರು ಇತ್ತಾ? ಇಲ್ಲ. ಯಾವುದೇ ತರದ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈಗ ಇಲ್ಲಿ ರಾಮ ಅಯೋಧ್ಯೆಯಲ್ಲಿ ಇದ್ದಿದ್ರೆ ಎಲ್ಲಾ ತರದ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಇರ್ತಿತ್ತಾ? ನೆಕ್ಸ್ಟ್ ಡೇ ಯುವರಾಜ ಮಾಡ್ಬಿಡ್ತಾ ಇದ್ರು. ಹೌದು ಸರ್. ಅಲ್ಲಿ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮದುವೆ ಆದ ನಂತರ ಹಸ್ಬೆಂಡ್ ಅಂಡ್ ವೈಫ್ ವೇರ್ ಡು ದೇ ಗೋ? ಪಿಕ್ನಿಕ್. ಪಿಕ್ನಿಕ್ ಹೋಗ್ತಾರಲ್ವಾ?
ಸೊ ಇವರು Yes, sir. ರಾಮ ಮತ್ತೆ ಸೀತೆ ಪಿಕ್ನಿಕ್ಗೆ ಹೋದ್ರು. ಲಕ್ಷ್ಮಣ ಹೇಳೋ ಮುಂಚೆನೆ ಎಲ್ಲ ತಂದು ಕೊಡೋನು. ಸೊ 14 years was very happy, right? Yes, sir. Yes, sir. Yes or no? Yes, sir. ಹೌದು ಸರ್. Only ಯಾರು last 2 ಆನ್ಸರ್ ಕೊಡ್ತಾ years. ಇಲ್ಲ. Yes, sir. ಓಕೆ, ಲಾಸ್ಟ್ 10 months ಏನಾಯ್ತು ಅಂತಂದ್ರೆ ರಾವಣ ಬಂದು ಸೀತೆಗೆ ಕದ್ದುಕೊಂಡು ಹೋದ ಅಥವಾ ಸೀತೆಗೆ ಒಯ್ದ. ರಾವಣ ಡಿಡ್ ನಾಟ್ ಟಚ್ ಸೀತಾ. ಪ್ಲೀಸ್ ರಿಮೆಂಬರ್ ದಿಸ್. Yes, sir. And still we call Ravana as Ravana. Ravana is a good person. Remember that. Yes, sir. Ravana did not But ಅವನ್ touch ಯಾಕೆ ಆ ರೀತಿ Sita at ಪೋರ್ಟ್ರೇಟ್ all. ಮಾಡ್ತಾರೆ ಸರ್? Ravana did not touch Sita. ತೋರ್ಸೋದು ಅದೇ ಅಲ್ಲ, ಅವನನ್ನ ಯಾಕೆ ಸರ್ ಆ ರೀತಿ ಚಿತ್ರಣ ಮಾಡಿ ತೋರಿಸ್ತಾರೆ? ಹಾಗಾದ್ರೆ ರಾವಣ ಅಂದ್ರೆ ಅದೇ ಅಕ್ಕ, ಅವರು ಒಂದು ತಪ್ಪು ಮಾಡಿದ್ದಾರೆ. ಇಲ್ಲಿ ದಿನಕ್ಕೆ 100 ತಪ್ಪು ಮಾಡಿ ರಾವಣರು ಇಲ್ವಾ ಅಮ್ಮ? ಓಕೆ, ಅವನು ಲೈಫ್ ಅಲ್ಲಿ ಒಂದೇ ಒಂದು ತಪ್ಪು ಮಾಡಿದ, ಅದು ಸೀತೆಗೆ he did not touch. He lifted the bhumi where Sita was standing and he took her to ಎಲ್ಲಿಗೆ? ಲಂಕೆಗೆ. ಅಲ್ಲಿ ಎಲ್ಲಿ ಇಟ್ಟ ಅವನು? ಅಶೋಕ ವಾಟಿಕಾದಲ್ಲಿ. ಅಶೋಕ ವಾಟಿಕ ಅಂದ್ರೆ ಏನರ್ಥ? ಶೋಕವಿಲ್ಲದಂತಹ ವಾಟಿಕ. Okay, Sita was not feeling bad. She was happily meditating on Lord Vishnu because she knew ಅಲ್ಲಿ ಅವರಿಗೆ ದೂರ್ವಾಸ ಮುನಿ ಶಾಪ ಕೊಟ್ಟಿರ್ತಾನೆ, ಇಬ್ರು ಅಗಲಿರಿ ಅಂತ, ಫಾರ್ 1 ಜನ್ಮ ಆಲ್ಮೋಸ್ಟ್. ಸೊ ಅದಕ್ಕೆ ರಾಮನಿಗೂ ಇಲ್ಲಿ ಬೇಜಾರಿಲ್ಲ. ರಾಮ knows that he is Sri Vishnu and Sita knows that she is Lakshmi. ಸೊ ಗೊತ್ತಿದೆ ಅವ್ರಿಗೆ ಈ ಅವತಾರ ಮುಗಿಯೋವರೆಗೂ ನಾವು ಸಪರೇಟ್ ಆಗಿರ್ಬೇಕು ಅಂತ ಖುಷಿಯಾಗಿದ್ರು. ದೇವರ ಧ್ಯಾನ ಮಾಡ್ತಿದ್ರೆ ವಿನಃ ಅಳ್ತಾ ಇರ್ಲಿಲ್ಲ, ನೆನ್ಪಿಟ್ಕೊಳ್ಳಿ. ಆಮೇಲೆ ಕಡೆ 10 ತಿಂಗಳು ಮಾತ್ರ ಈ ತರ ಒಂದು ಗೊಂದಲ ಆಗಿದ್ದು. ಆ ನಂತರ ರಾಮ killed ರಾವಣ. ಸೊ ಆಫ್ಟರ್ ದಟ್ ರಾಮ ಕೇಮ್ ಬ್ಯಾಕ್ ಟು ಅಯೋಧ್ಯ and he ruled for so many years. So let us take for example, only 10 months he suffered. How many months or how many years did he enjoy Rajyapatta after that? It is said that he ruled for 100 years. 100 So years. 10 ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಎಷ್ಟು ವರ್ಷ ಆಳಿದ್ನಪ್ಪ? 10,000 years ಅಂತೆ. ಓಕೆ, 10,000 years ತಗೊಳ್ಳಿ. ನೀವು ಎಷ್ಟಾದ್ರೂ ವರ್ಷ ತಗೊಳ್ಳಿ. ನಾನು 100 years ಹೇಳ್ದೆ. 10 months and 100 years is not even 1% of suffering. ನೆನ್ಪಿಟ್ಕೊಳ್ಳಿ. Yes, sir. ಆಗ್ತಾ ಇದೆಯಾ? ಹೌದು ಸರ್, ಹೌದು ಸರ್. ಅಲ್ಲಿ ರಶ್ಮಿ ಅಕ್ಕ ಇದಾರಾ? ಆಶಾ ಅಕ್ಕ ಇಲ್ಲ ಅನ್ಸುತ್ತೆ ಇವತ್ತು. ಪೂರ್ಣಿಮಾ ಅಕ್ಕ Yes, ಇದ್ದಾರೆ. sir, I'm here. I'm ಅಕ್ಕ listening, ಇದ್ದಾರೆ. sir. I'm listening. Yes, sir, I'm there. ಓಕೆ, ಪೂರ್ಣಿಮಾ. ಓಕೆ ದೇವ್ರೆ. ಸೊ ಈಗ ಇನ್ನೊಂದು ಕತೆ ಹೇಳ್ತೀನಿ. ನೀವು ಯು ಆರ್ ಥಿಂಕಿಂಗ್ ದಟ್ ರಾಮ ಸಫರ್ಡ್, ಲಕ್ಷ್ಮಣ ಸಫರ್ಡ್, ಸೀತಾ ಸಫರ್ಡ್, ನೋ ಒನ್ ಸಫರ್ಡ್. ಪ್ಲೀಸ್ ರಿಮೆಂಬರ್ ದಿಸ್. ನೆಕ್ಸ್ಟ್, ಓಕೆ, ಒಬ್ಬ ಅಜ್ಜ ಒಂದು ಪುಟಾಣಿ ತನ್ನ ಮೊಮ್ಮಗನಿಗೆ ಕರ್ಕೊಂಡು ಹೋಗ್ತಾನೆ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ತೋರ್ಸ್ಲಿಕ್ಕೆ. ಸೊ ಬಾಪ, ನನಗೆ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ತೋರಿಸ್ತೀನಿ, ಸತ್ಯ ಹರಿಶ್ಚಂದ್ರನ್ ತರ ಆಗ್ಬೇಕು ಅಂತಾನೆ. ಅವನು ಪಕ್ಕದ ಸೀಟಲ್ಲಿ ಕೂಡಿಸ್ಬಿಟ್ಟು ಪಾಪ್ಕಾರ್ನ್ ಕೊಡ್ತಾನೆ, ತಗೊಳಪ್ಪ ತಿನ್ನು ಅಂತ. ಸತ್ಯ ಹರಿಶ್ಚಂದ್ರ ಮೂವಿ ಸ್ಟಾರ್ಟ್ ಆಗತ್ತೆ. 10 ನಿಮಿಷದಲ್ಲಿ ತಾತ ಅವ್ರು ಏನೋ ಉಟ್ಕೊಳ್ತಾರಲ್ಲ, ತಾತಂದಿರು ಏನು ಉಟ್ಕೊಳ್ತಾರೋದು? ಲುಂಗಿ, ಆ ಪಂಚೆ. ಥ್ಯಾಂಕ್ ಯು ದೇವ್ರೆ. ಆ ಪಂಚೆ ತಗೊಂಡು ಬುಸು ಬುಸು ಅಂತ ಅಳ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಏನ್ ನಡೆಯುತ್ತೆ? ಡ್ಯಾಶ್ ಡ್ಯಾಶ್ ಡ್ಯಾಶ್. ಅವಾಗ ಮೊಮ್ಮಗ ಏನ್ ಮಾಡ್ತಾನೆ? ಸ್ಕ್ರೀನ್ ನೋಡ್ತಾನೆ, ತಾತನ್ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ತಾತನ್ ನೋಡ್ತಾನೆ, ಸ್ಕ್ರೀನ್ ನೋಡ್ತಾನೆ, ತಾತ ಅಳ್ತಾ ಇದ್ದಾನೆ, ಮತ್ತೆ ಸ್ಕ್ರೀನ್ ನೋಡ್ತಾನೆ, ಮತ್ತೆ ತಾತನ್ ನೋಡ್ತಾನೆ, ತಾತ ಅಳ್ತಾ ಇದ್ದಾನೆ. ಇಡೀ ಪಿಕ್ಚರ್ ಅದೇ ತರ ಆಗತ್ತೆ. ಎಂಡ್ ಅಲ್ಲಿ ದಿ ಎಂಡ್ ಅಂತ ಬಂದ್ಮೇಲೆ ತಾತ ಕಣ್ಣೆಲ್ಲ ಒರೆಸ್ಕೊಂಡು, ನೋಡಪ್ಪ ಮಗು, ನೀನು ಸತ್ಯ ಹರಿಶ್ಚಂದ್ರನ್ ತರ ಆಗ್ಬೇಕು ಅಂತಾನೆ. ಅವಾಗ ಆ ಮೊಮ್ಮಗ ಹೇಳ್ತಾನೆ, ಖಂಡಿತ ಇಲ್ಲ. ಮತ್ತೆ ಏನಪ್ಪಾ, ನಾನು ವಿಶ್ವಾಮಿತ್ರ ಆಗ್ತೀನಿ, ಸತ್ಯ ಹರಿಶ್ಚಂದ್ರನ್ ತರ ಯಾವಾಗ್ಲೂ ಅಳ್ತಾ ಇರಲ್ಲ ನಾನು ಅಂತ. ಈಗ ನೀವು ನಿಮ್ಮ ಮಕ್ಕಳಿಗೆ ಸತ್ಯ ಹರಿಶ್ಚಂದ್ರನ್ ತರ ಆಗುವಂತ ಸೀರಿಯಲ್ ಪಿಕ್ಚರ್ ತೋರಿಸಿದ್ರೆ ಅವ್ರು ಖಂಡಿತ ಏನ್ ಹೇಳ್ತಾರೆ? ನಾನು ಅವನ್ ತರ ಆಗಲ್ಲ ಅಂತಾರೆ. ಅದಕ್ಕೆ ಈಗ ನೀವ್ ಏನ್ ಹೇಳ್ಬೇಕು ಅವರಿಗೆ ಅಂದ್ರೆ, ನಿಮ್ ಮಕ್ಕಳಿಗೆ ನೋಡಿ, ಐ ವಿಲ್ ಟೆಲ್ ಯು ಸತ್ಯ ಹರಿಶ್ಚಂದ್ರ ಸ್ಟೋರಿ. ಸಿಂಪಲ್, ಐ ವಿಲ್ ನಾಟ್ ಗೋ ಡೀಪ್ ಅಂಡ್ ಲಾಂಗ್. ಸತ್ಯ ಹರಿಶ್ಚಂದ್ರ ರಾಜನಾದ, ಅಲ್ಲಿ ಹೋದ ವಿಶ್ವಾಮಿತ್ರನ ಒಂದು ಆಶ್ರಮಕ್ಕೆ. ಅಲ್ಲಿ ಅವರ ಇಬ್ಬರು ಹೆಣ್ಣು ಮಕ್ಕಳು, ಅಂದ್ರೆ ಯೋಗ ಶಕ್ತಿಯಿಂದ ಪಡೆದಿರ್ತಕ್ಕಂತ ಇಬ್ರು ಹೆಣ್ಣು ಮಕ್ಕಳ ಡಾನ್ಸ್ ನೋಡಿ ಅವರಿಗೆ ವಜ್ರ ವೈಡೂರ್ಯ ಕೊಡ್ತಾನೆ.
ಆಗ ಈತ ಹೇಳ್ತಾನೆ ನನಗೆ ಅದು ಬೇಡ, ಐ ವಾಂಟ್ ಮೋರ್ ಅಂತ. ದೆನ್ ಐ ಥಿಂಕ್ ಎಲಿಫೆಂಟ್ ಮೇಲೆ ನಿಂತ್ಕೊಂಡು ಒಂದು ನಾಣ್ಯವನ್ನ ಮೇಲೆ ಹಾಕ್ತಾರೆ, ಅಷ್ಟು ನನಗೆ ಚಿನ್ನದ್ದು ಇದು ಬೇಕು ಅಂತಾನೆ. ರಾಜ್ಯವನ್ನೆಲ್ಲ ಬಿಟ್ಟು ಹೆಂಡತಿಯನ್ನು ಮಾರಿ ಎಲ್ಲವನ್ನು ಮಾರಿ ಎಲ್ಲಾ ಇದ್ ಮಾಡ್ತಾನೆ. ಸೊ ಆ ನಂತರ ನಿಮ್ಗೆ ಗೊತ್ತಿದೆ ಅವರ ವೈಫ್ ಮಗ ಎಲ್ಲ ಬೇರೆ ಮಗು ಕಡೆ ತೀರ್ಕೊಳ್ಳೋಕೆ ಕಾಶಿಲಿ ಅದೆಲ್ಲ ಕೆಲ್ಸಕ್ಕೆ ಗೊತ್ತಿದೆಯಲ್ಲ, ಇರ್ತಾರೆ. ಅದೆಲ್ಲ ಐ ಆಮ್ ನಾಟ್ Yes, sir. ಗೋಯಿಂಗ್ ಡೀಟೇಲ್ ಪ್ಲೀಸ್. ಓಕೆ. ಆಮೇಲೆ ವಾಪಸ್ಸು ಯಾವಾಗ ಅಂದ್ರೆ ತನ್ನ ಹೆಂಡತಿಯ ತಾಳಿಯನ್ನ ನೋಡ್ತಾನೆ. ಸೊ ಹೆಂಡತಿಯ ತಾಳಿ ಕಾಣುವುದು ಓನ್ಲಿ ಗಂಡನಿಗೆ. ಆಗ ಅವಳಿಗೆ ತಿಳಿಯತ್ತೆ ಈತ ನನ್ನ ಗಂಡ. ಎಲ್ಲಿ? ಸ್ಮಶಾನದಲ್ಲಿ. ಸ್ಮಶಾನವನ್ನ ಕಾಯ್ತಾ ಇರ್ತಾನೆ. ಐ ಆಮ್ ನಾಟ್ ಗೋಯಿಂಗ್ ಟು ಡೀಟೇಲ್ಸ್ ದೇವ್ರೆ, ಐ ಆಮ್ ಜಸ್ಟ್ ಗಿವಿಂಗ್ ಯು ಅನ್ ಔಟ್ಲೈನ್. ಎಲ್ಲರಿಗೂ ಅರ್ಥ ಗೊತ್ತಿದೆಯಲ್ವಾ ಕತೆ? ಗೊತ್ತು Yes, ಸರ್. sir. ಓಕೆ. ನೌ ವಾಟ್ ಹ್ಯಾಪನ್ಸ್ ಇಸ್, ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಯು ಆರ್ ಕರ್ಮಯೋಗಿ, ಯು ಆರ್ ಅ ಗ್ರೇಟ್ ಕರ್ಮಯೋಗಿ. ಅಂಡ್ ಹಿ ಗಿವ್ಸ್ ಬ್ಯಾಕ್ ಹಿಸ್ ವೈಫ್, ಹಿಸ್ ರಾಜ್ಯ. ವಿಶ್ವಾಮಿತ್ರನನ್ನು ಕರೆದು ಆತನಿಂದ ಇವನಿಗೆ ಸತ್ಕಾರ ಮಾಡಿ ಮತ್ತೆ ಪಟ್ಟಾಭಿಷೇಕ ಮಾಡಿ, ಆ ನಂತರ ಹೆಂಡತಿ ಮಗನ ಜೊತೆಗೆ ಇಟ್ ಈಸ್ ಸೆಡ್ ದಟ್ ಹಿ ರೂಲ್ಸ್ ಫಾರ್ 100 years. ಓಕೆ, ಇನ್ ಸಮ್ ಬುಕ್ಸ್ ಇಟ್ ಇಸ್ ಗಿವನ್ as 1000 years. ನನಗೆ ಅದು ಬೇಡ. ನಾವು how many years do you think Harishchandra suffered? Only for 2 years. ಓಕೆ ಸರ್. Yes, sir. Only for 2 years. If you call Harishchandra suffered, ಅವ್ರು ಸತ್ಯವನ್ನ ಬಿಡ್ಲಿಲ್ಲ. Only for 2 years Harishchandra suffered but enjoyed 1000 years. ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಹೇಳಬೇಕು. ಆದ್ರೆ ನೀವೇನ್ ಹೇಳ್ತೀರಾ? ಅವನು ಸತ್ಯ ಹೇಳ್ದ, ಅದಕ್ಕೆ ಆತ ಸಫರ್ ಆದ ಅಂದ್ರೆ ಮಕ್ಕಳು ಏನ್ ಮಾಡ್ತಾರ ಆಮೇಲೆ? ಸತ್ಯ ಹೇಳಲ್ಲ ಅಂತ. ಸತ್ಯ ಹೇಳಿದ್ರೆ ಸಫರಿಂಗ್ ಅಂತ ಅನ್ಕೊಳ್ತಾರೆ. ಏನಮ್ಮ? ಹೌದು ಸರ್. ರಶ್ಮಿ ಅಮ್ಮ, ಆಶಮ್ಮ, ಸುಜಯ ಅಮ್ಮ, ಶಾಂತಿ ಅಮ್ಮ, ಹೌದು ಸರ್. ಕವಿತಮ್ಮ, ಅರ್ಥ ಆಯ್ತಾ? Yes, sir. ಅರ್ಥ ಆಯ್ತು. ರಾಮಾಯಣದ ಕಥೆಯಲ್ಲಿ 14 ವರ್ಷ ವನವಾಸ ಮಾಡಿದ್ರು ಅಂತ ಹೇಳಿದ್ರೆ ಮಕ್ಕಳು ಗ್ಯಾರಂಟಿ ಏನ್ ಹೇಳ್ತಾರೆ? ರಾಮ ವಾಸ್ ಅ ಮರ್ಯಾದಾ ಪುರುಷೋತ್ತಮ, ಐ ಆಮ್ ನಾಟ್ ಗೋಯಿಂಗ್ ಟು ಬಿಕಮ್ ದ್ಯಾಟ್ ಅಂತ. ಅದ್ರ ಬದಲು ವಾಟ್ ಯು ಹ್ಯಾವ್ ಟು ಟೆಲ್, ರಾಮ ಎಂಜಾಯ್ಡ್ ದ ಎಂಟೈರ್ ವನವಾಸ ಇನ್ ಬ್ಯೂಟಿಫುಲ್ ಸೀನರಿ, ಬ್ಯೂಟಿಫುಲ್ ರಿವರ್, ಇದು ಎಲ್ಲಾ ತರದ ಇದು ಎಂಜಾಯ್ ಮಾಡಿದ ನಂತರ ಓನ್ಲಿ ಫಾರ್ ದ ಲಾಸ್ಟ್ 10 months he had to struggle, but he made lot of friends. He met Hanumanta, he met Sugriva, he met so many things, and he won against Ravana. Okay, and how many months did he suffer? Okay, if we put it as suffering, he has suffered only for 10 months, but ruled for many 100 years. years. Now which is good? So you have to tell this to your children. So if you tell the truth, if you speak the truth, if you follow the values, initially you may have to undergo some hardship, but ಮುಂದೆ you will be enjoying ಅಂತ ಹೇಳ್ಬೇಕು. ಇದನ್ನ ನೀವು ಮಕ್ಕಳಿಗೆ ಹೇಳ್ತೀರಾ? ಪಾಸಿಟಿವ್ ಥಿಂಕ್ ಮಾತ್ರ ಹೇಳ್ಬೇಕು ಮಕ್ಕಳಿಗೆ. Yes, sir. Now that we are talking about Ramayana, one unanswered question. Please tell. ಹೇಳಿ ಅಕ್ಕ. Hello, sir. ಅಕ್ಕ, Sir, question. ಅಕ್ಸ ಸೀತೆ ಬಗ್ಗೆ ಹೇಳ್ತಾನಲ್ಲ ಸರ್, ಅದನ್ನ ರಾಮ ನಂಬೋದಿತ್ತ? ಈವನ್ ದೋ ಹಿ ಡಿಡ್ಂಟ್ ಬಿಲೀವ್, ಆ ಒಂದು ಮೊಮೆಂಟ್ ಅಲ್ಲಿ ಸೀತೆನ ಕಳ್ಸಿದ್ದು ತಪ್ಪು. ಈಗಿನ ಕಾಲದಲ್ಲಿ ಅಲ್ಲ, one minute, ದೇವ್ರೆ, you are only going from one point of view. My request to you is, both of them know that they are here to be separated in this janma. Okay, so Sita doesn't take it seriously and neither does Rama. But in the movie and in the serial, it is portrayed that both of them lament and cry. No one cries, please. If the same thing with you, Akka, if you really know who you are not going to suffer today. If at all you are experiencing any sort of suffering. Let me tell you frankly, we have to know who we are. Yes, sir. Once we know who we are, how to know that who we are, sir? Okay, all these days the classes were going on that only, alva devare Padma Akka. Yes, sir. You are good girl. Gottu in depth. In depth means we'll have to practice. They know, practical, they know, so they're ready to face everything. We are also now ready. After hearing your lecture and all, we are very happy to ಅಯ್ಯೋ, ನನ್ನ ಲೆಕ್ಚರ್ ಅಲ್ಲ ದೇವ್ರೆ ಇದು. ದೇವ್ರೆ, ಅಮ್ಮ, ಇದು ನನ್ನ ಲೆಕ್ಚರ್ ಅಲ್ಲ, ಇದು ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಜ್ಞಾನ. Yes, sir. ಕಷ್ಟ ಅನ್ಕೊಳ್ಳೋದಿಲ್ಲ.
face and go happily. Sir, ದೇವತೆಗಳಾಗಿದ್ವಲ್ಲ happily. ಅಕ್ಕ, that is our original thing. ಆದಿ to be devate again. Yes, Akka. Yesterday, what were you? Devate. Today, what are you? Brahman soul. Tomorrow, what you will become? Devate. ದೇವತೆ. Do you have that confidence, Padmakka? Yes, sir. Very ಸರ್ good. ಇವಾಗ ನಾನು ಸರ್ ನೀವ್ Yes, ಅಕ್ಕ. ಹೇಳ್ತಿದ್ದೀರಾ ರಾಮನ್ಗೆ ಸೀತೆಗೆ ಗೊತ್ತಿತ್ತು ಅಂಡ್ ಈವನ್ ವಿ ನೋ ಸರ್ ಆಫ್ಟರ್ ರೀಡಿಂಗ್ ಆಲ್ ದಿಸ್ ಅಂಡ್ ಆಫ್ಟರ್ ಗೆಟಿಂಗ್ ಆಲ್ ದ ಅಂಡರ್ಸ್ಟ್ಯಾಂಡಿಂಗ್ ಈವನ್ ವಿ ಅಂಡರ್ಸ್ಟ್ಯಾಂಡ್. ಬಟ್ ನಾನ್ ಹೇಳ್ತಾ ಇರೋದು ಈಗ ಸಾಮಾನ್ಯ ಜನಕ್ಕೆ ಒಂದು ಕೊಟ್ಟಿರೋ ಒಂದು ಇದೆಯಲ್ಲ, Voice is not clear, Rashmi. ಒಂದು ರಾಮ ಸೀತೆ the way they have portrayed it. Who has portrayed? ಸೀತೆ ಆಚೆ ನೀನೆಂತ Only have portrayed ಅಲ್ವಾ ದೇವ್ರೆ? ಹೇಳ್ತಾ ಇರೋದು ಸರ್? ಅಲ್ವೇನಮ್ಮ? ಸಂಪೂರ್ಣ ರಾಮಾಯಣದಲ್ಲಿ sir. ಇದು ಇಲ್ಲಮ್ಮ. ಸಂಪೂರ್ಣ Yes, sir, ರಾಮಾಯಣದಲ್ಲಿ ಸಂಪೂರ್ಣದಲ್ಲಿ ಇಲ್ಲ. ಯಾ ಉತ್ತರಾಖಂಡ ಸಂಪೂರ್ಣ ಇಲ್ಲವೇ ಇಲ್ಲ. ರಾಮಾಯಣದಲ್ಲಿ ವಾಟ್ ಐ ಟೋಲ್ಡ್ ಇಸ್ ದೇರ್. ಓಕೆ, ಸಂಪೂರ್ಣ ರಾಮಾಯಣದಲ್ಲಿ ನೈದರ್ ಡಿಡ್ ರಾಮ ಸಫರ್ ನಾಟ್ ಡಿಡ್ ಸೀತಾ ಸಫರ್. ಸೀತಾ ವಾಸ್ ಲಕ್ಷ್ಮಿ ಅಂಡ್ ರಾಮ ವಾಸ್ ಶ್ರೀ ವಿಷ್ಣು. ಅವರ ಅವತಾರ ತಾಳಿ ಬಂದರು. ಓಕೆನಾ ದೇವ್ರೆ? ರಶ್ಮಿ ಅಕ್ಕ, ಆರ್ ಯು ಲಿಸ್ನಿಂಗ್ ಪ್ಲೀಸ್? Yes, sir, I'm listening. Sir. ಓಕೆ, ಹ್ಯಾವ್ ಯು ಸೀನ್ ಎನಿ ಮೂವಿ? ದೇವ್ರೆ ಪಿಕ್ಚರ್ ನೋಡಿದಿರಾ? Related to Ramayana? ಇಲ್ಲ ಜಸ್ಟ್ ಜನರಲಿ ಹ್ಯಾವ್ ಯು ಸೀನ್ ಮೂವಿ? ಎನಿ ಮೂವಿ ಹ್ಯಾವ್ ಯು ಸೀನ್? Yes, sir. ಥಿಯೇಟರ್ ಅಲ್ಲಿ ಮೂವಿ Sir. ಥಿಯೇಟರ್ ಅಲ್ಲಿ ನೀವು ಕೂತ್ಕೊಂಡು Yes, sir. Yes, sir. ಓಕೆ, ಸ್ಕ್ರೀನ್ ಯಾವ ಕಲರ್ ಇರುತ್ತಮ್ಮ? White screen. White Gold, color sir. screen. Before the movie starts, what is the color of the screen? White. After White. the movie starts, there will be shadows on the screen. Yes, sir. Okay, then there will be rain on the movie. Yes, sir. Yes, Tsunami, volcano, Yes. fire, everything. yes, yes. Does the screen burn? No, No. no. Okay, after the movie is over, what is the color of the screen? White. White Once again white. White. Clean and ಎಲ್ಲಾದ್ರೂ white. ಹರಿದಿದ್ಯಾ? No, no, sir. No, No. ಸುಟ್ಟು ಇಲ್ಲ, This ಒದ್ದೆ is ಕೂಡ ಆಗಿಲ್ಲ. you. See, whatever is happening today is the play of you are the consciousness. On top of that, the drama is running. Your consciousness is like this screen, white screen. ಈಗ ದಿನನಿತ್ಯದ ಆಗು ಹೋಗು is like the shadows that is running in the movie. Do you want to go behind emotions or you want to watch the white screen? If you are a gnani, you will be watching only the white screen. If Yes. you are opposite of gnani, then you will get carried away by the emotions that happen on the screens, and sarinu odde agate, kerchifu odde agate, ಏನೇನೋ ಒದ್ದೆ ಆಗತ್ತೆ. ಅದು ರಿಯಲ್ ನಡೀತಿದೆ ಅಂತ ಅನ್ನೋವಾಗತ್ತಲ್ಲ ಸರ್, ಅದಕ್ಕೆ ಆ ರೀತಿ ಫೀಲ್ ಅದೇ ಅಕ್ಕ, that mind, that emotions are carried away by the movie. So do you want to watch the movie or do you want to watch the screen? ವಾಚ್ ದ ಮೂವಿ. ಅಲ್ಲ, ಮೂವಿ ನೋಡ್ತಾ ಇರ್ತೀವಿ, ಅದ್ರಲ್ಲಿ ಇನ್ವಾಲ್ವ್ ಆಗೋಗಿರ್ತೀವಲ್ಲ ಸರ್. ದುಡ್ಡು ಕೊಟ್ಟಿರೋದು ಮೂವಿ ನೋಡ್ಲಿಕ್ಕೆ ಅಂತೀರಾ? ಅದು ಕರೆಕ್ಟ್. ಅಲ್ಲ, ಹಾಗಲ್ಲ ಸರ್, ಅದ್ರಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗಿರ್ತೀವಲ್ಲ ಸರ್. Involvement. ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಸರ್. ಅದೇ ಅಕ್ಕ, ನಾವು ಯು ಆರ್ ಆಲ್ ಜ್ಞಾನಿ, ಹೌದೋ ಇಲ್ವೋ ಪದ್ಮ ಅಕ್ಕ? ಈಗ ಅರ್ಥ ಅಲ್ಲ, We ಈಗ have to ಅರ್ಥ come out ಆಗ್ತಾ of ಇದೆ that, ಸರ್. sir. ಹಾ ಪದ್ಮ ಅಕ್ಕ, Yes, now you sir. are a ಜ್ಞಾನಿ. Yes, sir. Now you will be seeing TV screen, not whatever is happening on the TV screen. Okay? Okay. Yes. Yes, Is it and so? forget So it. TV screen ಅಲ್ಲಿ ಕ್ರಿಕೆಟ್ ನಡೆದ್ರೆ ಏನು, ಫುಟ್ಬಾಲ್ ನಡೆದ್ರೆ ಏನು, ಪಾಲಿಟಿಕ್ಸ್ ನಡೆದ್ರೆ ಏನು, you are only watching the TV screen. You are not Yes, shaken sir. by the happenings there. Am I right? Yes, sir. Very good. ಅಷ್ಟೇ, you are a ಜ್ಞಾನಿ now. ಹೌದೋ ಇಲ್ವೋ? Yes, sir. ಹಾಗಾದ್ರೆ Sir, You have ದಿನನಿತ್ಯ to watch the ಆಗು ಹೋಗು, pathetic will it action, hurt sir. you? No, sir. Take Very it good. lightly and forget. Forget it. Leave Wonderful it. ದೇವ್ರೆ. Forgive and forget. ನೋಡ್ಬಿಟ್ಟು ಮರ್ತು ಬಿಡ್ಬೇಕು ಅಂತಾನೆ ಸರ್ ಅದು. ಅಲ್ಲ, ಆಗಲ್ಲ. That is unreal ಅಲ್ವಾ? It is temporary ಮಾ ದೇವ್ರೆ. You are permanent ಅಲ್ವಾ? You are eternal ದೇವ್ರೆ. ಈ ದೇಹ, ಈ ಶರೀರ ಟೆಂಪರರಿ, ಆದ್ರೆ ನೀವು ಪರ್ಮನೆಂಟ್ ತಾನೇನಮ್ಮ. ನಿಮ್ಮ Yes. ಪರ್ಮನೆಂಟ್ ಇರ್ತಕ್ಕಂತ ನಿಮ್ಮ ಒಂದು ಛಾಯೆಯ ಮೇಲೆ ಅಥವಾ ಕಾನ್ಶಿಯಸ್ನೆಸ್ಸಿನ ಮೇಲೆ, ಕಾನ್ಶಿಯಸ್ನೆಸ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀರಮ್ಮ?
ಅರಿವ ಪ್ರಜ್ಞೆ ಅಲ್ಲ ಪ್ರಜ್ಞೆ ಸ್ಥಿತಪ್ರಜ್ಞ means not shaken. Okay. Yes, sir. ಪ್ರಜ್ಞೆ ಓಕೆ Conscious- ಪ್ರಜ್ಞೆಯ ಮೇಲೆ ಅಥವಾ ನಿಮ್ಮ ಕಾನ್ಶಿಯಸ್ನೆಸ್ಸಿನ ಮೇಲೆ ಅಥವಾ ನಿಮ್ಮ ಅರಿವಿನ ಮೇಲೆ ಏನ್ ಓಡ್ತಾ ಇದೆ ದಟ್ ಈಸ್ ಟೆಂಪ್ರರಿ, ಹೌದೋ ಇಲ್ವೋ? Right. ಓಕೆ. ಈಸ್ ದುಃಖ ಪರ್ಮನೆಂಟ್? No. No. ಈಸ್ ಸುಖ ಪರ್ಮನೆಂಟ್? No. ವೆರಿ ಗುಡ್. ನೌ ಯು ನೋ. ಸೊ ಯು ಹ್ಯಾವ್ ಆಲ್ ಬಿಕಮ್ ಜ್ಞಾನೀಸ್. ಸರ್ ಇನ್ನೊಂದು ಪ್ರಶ್ನೆ ಇದೆ. ಹೇಳಿಮ್ಮ. ಹಲೋ ಸರ್. ಸರ್ Yes, ಇವಾಗ ma'am. ನಾವು ಸರ್ ಇವಾಗ ನಾವು ಮೈಂಡ್ ಇವಾಗ ಸ್ಟ್ರಾಂಗ್ ಮಾಡ್ಕೊಂಡಿರ್ತೀವಿ. ಇವಾಗ ಚಿಕ್ಕ ಚಿಕ್ಕ ವಿಷಯಕ್ಕೆ ನಮ್ಗೆ ಹರ್ಟ್ ಆಯ್ತು ಅಂದ್ರೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು ಅದು ಅಂತ ಅನ್ಕೊಂಡಿರ್ತೀವಿ. ಬಟ್ ಟೈಮ್ಸ್ ನಮ್ಗೆ ಅನ್ನೋಯಿಂಗ್ಲಿ ನಮ್ಗೆ ಒಂಥರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಯಾರಾದ್ರೂ ಏನಾರ ಅಂದ್ರೆ ಅದಕ್ಕೆ ಏನ್ ಕಾರಣ ಸರ್ ಆತರ ಆಗಕ್ಕೆ? ಲೈಕ್ ನಾವು ನಿಮ್ಮ ಮೈಂಡ್ ಸ್ಟ್ರಾಂಗ್ ಹಿಂಗೆಲ್ಲ ರಿಯಾಕ್ಟ್ ಮಾಡಬಾರ್ದು ಅಂತ. ಎಸ್ ಮಾದೇವ್ರೆ, ಎಸ್ ಮಾದೇವ್ರೆ. ತಕ್ಷಣಕ್ಕೆ ಹಂಗಾಗೋಗ್ಬಿಡತ್ತೆ. ಯಾಕೆ ಸರ್ ಅದ ಆತರ? ಹೌದಮ್ಮ, ನಿಮ್ಮ ಸಂಸ್ಕಾರಗಳನ್ನ ಬದಲಾಯಿಸ್ಬೇಕಲ್ವಾ? ನೀವು ಎಲ್ಲರನ್ನ ಸುಖ, ಶಾಂತಿ, ಪ್ರೀತಿಯ ಕನ್ನಡಕದಿಂದ ನೋಡಬೇಕು. ನಿಮ್ಮಲ್ಲಿರ್ತಕ್ಕಂಥ 7 ಗುಣಗಳಿದೆಯಲ್ಲಮ್ಮ, ಆ ಗುಣಗಳ ಮೂಲಕ ಎಲ್ಲರನ್ನ ಯು ಹ್ಯಾವ್ ಟು ಸಿ. But what we see, we get carried away by whatever is happening here, right in front of us. So in reality, whatever is happening is like a movie. ಅವರು ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಡ್ರಾಮಾದಲ್ಲಿ ಒಂದು ಪಾರ್ಟ್ ಕೊಟ್ಟಿದ್ದಾರೆ ಅಕ್ಕ, ಸುಜಯ ಅಕ್ಕ. ಯು ಆರ್ ಆಕ್ಟಿಂಗ್ ಆಸ್ ಅ ಸೀತಾ ಅಂಡ್ ಆನ್ ದ ಸ್ಟೇಜ್ ರಾಮ, ನಿಮ್ಮ ಕ್ಲೋಸ್ ಫ್ರೆಂಡ್ ರಾಮ ಇರ್ತಾನೆ ಅನ್ಕೊಳ್ಳಿ. ಅಲ್ಲಿ ನಿಮ್ಗೆ ಅಲ್ಲಿ ಸ್ಟೇಜ್ ಮೇಲೆ ಆತ ಹೇಳ್ತಾನೆ, ಯು ನೋಡಮ್ಮ ಯಾರೋ ಒಬ್ಬ ನಿಮ್ ಬಗ್ಗೆ ಶಂಕೆ ಪಟ್ಟಿದ್ದಾನೆ, ಅದಕ್ಕೆ ಯು ಗೋ ಟು ಕಾಡು ಅಂತ ಹೇಳಿದ್ರೆ ನೀವು ಅಳ್ತೀರಾ? ಇಲ್ಲ ಇಲ್ಲ. ಸ್ಟೇಜ್ ಮೇಲೆ ನೀವು ಅಳ್ಬಹುದು. ಸ್ಟೇಜ್ ಮೇಲೆ ಹತ್ತ ನಂತರ ನೀವು ಸ್ಟೇಜ್ ಇಳಿದ ಕೆಳಗೆ ಹೋದ ನಂತರ ಕಾಫಿ ಡೇ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಬಹುದು. Am I right? Yes, sir. Yes, sir. Like that, we are all actors here, wearing this costume and playing our roles. So they are also playing their roles perfectly. We should also play our role perfectly. Okay, na? You are Purnima, you are Sujaya, you are inyarama idare Shanti, you are Vasumati akka, you are Sharwani akka, you are Kalpana akka. So many are there. Inyaridare? Yarama iddira? Okay, you are Asha akka, you are Padma akka, you are Sharada akka. So you are all playing the roles of these names, whichever I told. Kavita akka, Vidya akka. You are not really that. You have donned the role. You are Naina. Okay, Devre. Naina Putani is also there. Okay, you are playing the role of Naina. Okay, yeah, she comes on the screen. Youngest Gnani Anna. Yeah, Akka, she is already like Parama Gnani. Okay, so Naina is playing, or rather the Atman in Naina is playing the role of Naina. So whatever is happening is unreal. Okay, na? Sir, thank you, sir. All of you got it? Yes, sir. Yes, sir. So what you have to do? ಅಳಬೇಕಾ ಆಶೀರ್ವಾದ ಕೊಡ್ಬೇಕಾ? ಆಶೀರ್ವಾದ. Okay, ಈಗ ಒಂದು ಕ್ವಶನ್ ಈಗ ಯಾರ್ಯಾರಿಗೆ ಅಂದ್ರೆ ಆಶಾ ಅಕ್ಕಗೆ, ಆಮೇಲೆ ಶ್ವೇತಾ ಅಕ್ಕಗೆ, ಕವಿತಾ ಅಕ್ಕಗೆ ಅಂಡ್ ಪೂರ್ಣಿಮಾ ಅಕ್ಕಗೆ and even Rashmi akka, Sharwani akka is doing that homework, I know, and Vasumati akka also is doing, Pallavi akka is doing, I don't know, Sharada akka, Padma akka ಮಾಡ್ತಾ ಇದ್ದಾರೆ homework. ಇವರಿಗೆ ಈ ಪುಟಾಣಿಗಳಿಗೆ who are new to this class, okay, ನಿಮ್ಮ ಮಕ್ಕಳಿಗೆ ಗುಡ್ ಬೈ ಗುಡ್ ಗರ್ಲ್ ಹೇಳ್ತಾ ಇದ್ದೀರಾ? Yes, sir. ಎಲ್ಲರೂ ಹೇಳ್ತಾ ಇದ್ದೀರಾ? ಅಂತ ಕರಿತೀವಿ. ಏಂಜಲ್ಸ್ ಅಂತ ಹೇಳ್ತಾ ಇದ್ದೀರಾ? ವೆರಿ ಗುಡ್. ದೇವ್ರೆ, ಯಾರದು? ಏಂಜಲ್ಸ್ ಮತ್ತೆ ದೇವತೆ ಅಂತ ಕರೆಯೋದು. ವೆರಿ ಗುಡ್ ಅಕ್ಕ, ಶ್ವೇತಕ್ಕ. ಓಕೆ, ದೇವ್ರೆ ದೇವ್ರೆ ಅಂತಾನೆ ಕರೀರಿ. ಓಕೆ, ದೇವತೆ ಅಣ್ಣ. ಓಕೆ ಅಮ್ಮ, ದೇವ್ರೆ ದೇವತೆ. ಓಕೆ ಸರ್, ಬಾಯ್ಸ್ ಏನಂತ ಕರಿಬೇಕು ಸರ್? ಬಾಯ್ಸ್ ದೇವತೆ ಅಲ್ವಾ? ದೇವ್ರು. ಅವ್ರಿಗೇನಾಗಿತ್ತು? ನಿಮ್ಗೆ ಅವ್ರಿಗೂ ದೇವತೆ ತಾನೆ. ದೇವತೆ ಬಾಯ್ಸಿಗೆ ಗುಡ್ ಬಾಯ್ ಅಂತ ಕರೀರಿ, ಗರ್ಲ್ಸಿಗೆ ಗುಡ್ ಗರ್ಲ್ ಅಂತ ಕರೀರಿ. ಅವಾಗ ಆ ಮಕ್ಕಳು ಗುಡ್ ಅಮ್ಮ, ಗುಡ್ ಪಪ್ಪ ಅಂತಾರೆ. ಟ್ರೈ ಮಾಡಿ ನೋಡಿ. ಐ ಆಮ್ ಗಿವಿಂಗ್ ಯು ಸೋ ಮೆನಿ ಎಕ್ಸಾಂಪಲ್ಸ್. ನಮ್ಮ ಕ್ಲಾಸಿಗೆ ಬರೋರು ಹೇಳ್ತಾರೆ,
ನಮ್ಮ ಮಕ್ಕಳು ಈಗ ನಮಗೆ ಗುಡ್ ಅಮ್ಮ ಗುಡ್ ಪಪ್ಪ ಹೇಳ್ತಾರೆ ಅಂತ. ನಮ್ಮನೇಲಿ ಯಾವಾಗ ಹೇಳ್ತಾರೆ ಅಣ್ಣ. ನಿಮ್ಗೂ ಹೇಳ್ತಾರೆ, ವೆರಿ ಗುಡ್. ನೋಡಿ ಇಲ್ಲೂ ಇದ್ದಾರೆ. ಸೊ ಹಾಗೆ ಯು ಹ್ಯಾವ್ ಟು ಸ್ಟಾರ್ಟ್ ಫಸ್ಟ್. ಓಕೆ, ಸೊ ಹಸ್ಬೆಂಡ್ ಗುಡ್ ಹಬ್ಬಿ ಅಂತ ಕರೀರಿ. ಓಕೆ, ಥ್ಯಾಂಕ್ ಯು ಹೇಳಿದ್ರ ಹಸ್ಬೆಂಡ್ಗೆ? ಅವ್ರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಮ್ಗೋಸ್ಕರ ದುಡಿತಾರೆ, ನೀವು ಥ್ಯಾಂಕ್ ಯು ಹೇಳೋದಿಲ್ವಾ ಪಾಪ? ಹಾಗೆ ಹಸ್ಬೆಂಡ್ಸ್ ವೈಫ್ಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದ್ರೆ ದಿನ ಬೆಳಗಾದ್ರೂ ಅಡಿಗೆ ಮಾಡಿ ಕೊಡ್ತಾರೆ, ಕಾಫಿ ಮಾಡಿ ಕೊಡ್ತಾರೆ, ಎಲ್ಲಾ ಏನಂತಾರೆ ಅದಕ್ಕೆ, ಅಡಿಗೆಯಿಂದ ಹಿಡಿದು ಲೈಕ್ ಎವ್ರಿಥಿಂಗ್. ಐ ಡೋಂಟ್ ನೋ, ಇನ್ ಸಮ್ ಕೇಸಸ್ ಅಯರ್ನಿಂಗು ಮಾಡ್ತಾರೆ, ಇಸ್ತ್ರಿ ಮಾಡ್ತಾರೆ, ಶೂಸ್ ಇದ್ ಮಾಡ್ತಾರೆ. So many help wives do. So all husbands should tell thank you to their wives. But nobody will tell, sir. Nobody will tell. They are telling that this is your duty, you have to perform. ಆಂಟಿ ಅವ್ರನ್ನು ಕ್ಲಾಸ್ ಅಟೆಂಡ್ ಮಾಡಕ್ ಹೇಳಿ, ಒಂದೆರಡು ಕ್ಲಾಸ್ ಸರ್ರತ್ರ ತಗೊಳ್ಳಿ, ಎಲ್ಲರೂ ಚೇಂಜ್ ಆಗಿ ಹೋಗ್ತಾರೆ, ಸೂಪರ್ ಆಗಿ ಹೋಗ್ತಾರೆ. ಅಲ್ಲಪ್ಪ, ಯಾರು ಅದನ್ನ ಮಾಡ್ತಾ ಇದಾರೆ ಅಂತ ಗುರ್ಸಲ್ಲ. ದೇ ಆರ್ ಟೆಲಿಂಗ್ ದಟ್ you are doing your duty. It is not ಇದು ಅಂತಾರೆ. No sir, my husband says thank you sir. In general sir. ಆಂಟಿ ಈಗ ನೀವ್ ಕೇಳಿಸ್ಕೊಂಡಿರ್ಲಿಲ್ಲ, ಇವತ್ ಸ್ವಲ್ಪ ಚೆನ್ನಾಗಿದೆ ತಿಂಡಿ ಅಂದಿರ್ತಾರೆ, ನೀವ್ ಕೇಳಿಸ್ಕೊಂಡಿರಲ್ಲ, ಅದೇ ಅಪ್ರಿಶಿಯೇಟ್. ಅದೇ ಮನೆಯವ್ರಿಗೆ ಹೇಳ್ಬಾರ್ದು ಅಂತಾರೆ ಸರ್. Sir, my husband says thank you sir. ಥ್ಯಾಂಕ್ಸ್ ಹೇಳಿದ್ರೆ ಹೊರಗಡೆ ಅವ್ರು ಆಗ್ಬಿಡ್ತಾರೆ, ಮನೆಯವ್ರಿಗೆ ಹೇಳ್ಬಾರ್ದು ಅಂತಾರೆ ಸರ್. ಹೌದು, ಮನೆಯವ್ರಿಗೆ ದಿನ ಏನ್ ಹೇಳೋದು ಅಂತಾರೆ. ತಲೆ ಮೇಲೆ ಕುತ್ಕೋತಾರೆ ಅಂತ ಬೇರೆ ಹೇಳ್ತಾರೆ. ಥ್ಯಾಂಕ್ಸ್ ಹೇಳಿದ್ರೆ ಹೆಂಡ್ತಿರ್ ತಲೆ ಮೇಲೆ ಕುತ್ಕೋತಾರೆ. ಹಸ್ಬೆಂಡ್ ಗಿಂತ ನನ್ ಮಗನೇ ಜಾಸ್ತಿ ಕಾಂಪ್ಲಿಮೆಂಟ್ ಕೊಡ್ತಾನೆ ನಂಗೆ. ಇರ್ಲಿ ಮಾ ದೇವ್ರೆ, ಒಟ್ಟಿನಲ್ಲಿ ಹಸ್ಬೆಂಡ್ ಆಲ್ಸೋ ಇಸ್ ಕಾಂಪ್ಲಿಮೆಂಟಿಂಗ್ ಅಂತ ಆಯ್ತು. ಥ್ಯಾಂಕ್ ಯು ದೇವ್ರೆ. Sir, my husband also says thank you sir. ಎಸ್ ಅಕ್ಕ, ಥ್ಯಾಂಕ್ ಯು ಸರ್. ಅವ್ರು ಹೇಳ್ತಾರೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಕ್ಲಾಸ್ ಅಲ್ಲಿ. ಅಲ್ಲ, ನೀವಿಬ್ರು ಅಟೆಂಡ್ ಮಾಡ್ತೀರಾ? ಯಾರ್ ಲಕ್ಕಿ. ಅಲ್ಲ, ಅವ್ರು ಹೇಳ್ತಾರಲ್ಲ ಸರ್, ಸ್ವಲ್ಪ ಗೊತ್ತಿರುತ್ತೆ ಹೇಗೆ. ಇಲ್ಲ ಮೊದ್ಲಿಂದ ಹಾಗೆ. ಗುಡ್ ಸೂಪರ್ ಗುಡ್ ಗರ್ಲ್. ಗುಡ್ ಅಣ್ಣ, ಯು ಆರ್ ವೆರಿ ಗುಡ್ ಅಣ್ಣ. ನಿಮ್ಮಿಂದ ನಾವು ಇನ್ನೂ ಎಷ್ಟು ತಿಳ್ಕೋಬಹುದು. ಸರ್ ಹೇಳಿ ಮಾ. Sir, going back to Ramayana, Sita portrayed like Auru. She showed she's as a woman warrior. She with a lot of patience. She won the the game or the show. She won that with the patience, sir, as a woman warrior with lot of patience. Warrior is negative. Okay. But she had lot of patience, Allah sir. So that is very good. She did not fight any war. We have less than 50 seconds. ಆ ಪೇಷನ್ಸ್ ಒಂದು ಗುಣನ ನಾವು ಅದರಿಂದ ತಗೋಬಹುದಲ್ಲ ಸರ್? Yes, absolutely right. She was very much patient. Tomorrow I will give you the definition of patience. So I have already given anyway. Kottidini. Yes sir, given. Yeah. Okay, I think the class will end any moment. So ಏನು question? Yes. ಈ ಆನ್ಲೈನ್ ಕೇಳಿದ್ಮೇಲೆ ಏನ್ ಗುಣ ಇರುತ್ತೆ ಹೊರಗ್ ಬರುತ್ತೆ ಅಂದಾಗ ದೇವ್ರನ್ನ ನೆನಪಿಸ್ಕೊಂಡ್ಬಿಡೋದು. ಓ, ನಗಬೇಕು, ಪ್ರೇಮ ಆಗಿರ್ಬೇಕು, ಇಮಿಡಿಯೇಟ್ ಚೇಂಜ್ ಆಗೋಗುತ್ತೆ ಸರ್. ಇವಾಗೆಲ್ಲ ಖಂಡಿತ ನೀವ್ ಹಣ್ಣು ಜ್ಯೂಸ್ ಕೊಡ್ತೀರಲ್ಲ, ಮಾವಿನ ಹಣ್ಣು ಇದ್ ಮಾಡಿದ್ರೆ ಅದೇ ಬರುತ್ತೆ, ಇರೋ ಕ್ವಾಲಿಟಿನೇ ಬರುತ್ತೆ. ಸ್ವಲ್ಪ ಕೋಪ ಬರಬಾರ್ದು, ಇದು ನಮ್ ಕ್ವಾಲಿಟಿ ಎಲ್ಲ. ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ. 3 ಓಂಕಾರಾಸ್ ಪ್ಲೀಸ್. Visualize the whole world. Sarve bhavantu sukhinah. Sarve santu niramaya. Sarve bhadrani pashyantu. Ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes. Om Shanti.